ನಮಸ್ಕಾರ ಸ್ನೇಹಿತರೆ, ನಾನು ಶೋಭಾ. ನಮ್ಮ ಶೋಧಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ಹರಳು ಗಿಡನ ನೀವು ನೋಡಿರ್ಬೋದೇನೋ, ಕೆಲವ್ರು ನೋಡಿಲ್ದೇ ಇರ್ಬೋದು. ನೋಡಿ, ಇಲ್ಲಿ ತುಂಬ ಹರಳು ಗಿಡ ಬೆಳೆದಿದೆ. ಹೇಗೆ ಬೆಳ್ಕೊಂಡಿದೆ ಅಂತಂದ್ಬಿಟ್ಟು. ಹರಳು ಗಿಡ ಅಂದರೆ ಹರಳೆಣ್ಣೆ ತಯಾರಿಸ್ತಾರಲ್ಲ, ಹಿಂದಿನ ಕಾಲದಲ್ಲೆಲ್ಲ ತುಂಬ ಬಳಸ್ತಾಯಿದ್ರು. ಈಗಲೂ ಕೆಲವ್ರು ಬಳಸ್ತಾರೆ, ಕೆಲವ್ರು ಬಳಸಲ್ಲ. ಇದು ಹರಳು ಕಾಯಿ, ಅರ್ಧ ಒಣಗಿದೆ, ಅರ್ಧ ಒಣಗಿಲ್ಲ. ಇದನ್ನು ಕಿತ್ಕೊಂಡು ನಾವು ಹಾಗೆ ಬಡ್ಕೊಂಡು ಬೇಳೆನ ಮಾಡ್ಕೋಬೋದು. ಇಲ್ಲ ಅದೇ ತುಂಬ ದಿನ ಬಿಟ್ಟರೆ ಅದೇ ಪಟಪಟ ಅಂತ ಸಿಡಿಯುತ್ತದೆ. ಇದನ್ನು ಹಿಂದಿನ ಕಾಲದಲ್ಲೆಲ್ಲ ತುಂಬ ಮನೇಲೇ ಎಣ್ಣೆ ಮಾಡಿ ಉಪಯೋಗಿಸ್ತಾ ಇದ್ವಿ. ನನಗೆ ಗೊತ್ತಿರೋ ಥರ ನಮ್ಮಮ್ಮನೇ ಮನೇಲಿ ಎಣ್ಣೆ ಮಾಡ್ತಾಯಿದ್ರು. ಇದನ್ನು ಹರಳನ್ನ ಹೆಂಗೆ ಮಾಡ್ತಿದ್ರು ಅಂತಂದರೆ, ಹರಳನ್ನ ಹುರಿದು ಒರಳು ಕಲ್ಲೆಲ್ಲ ಹಾಕಿ ಒನಕೆಯಲ್ಲಿ ಕುಟ್ಟಿ ಅದನ್ನು ಜರಡಿ ಆಡಿ ಬೇಯಿಸ್ತಾಯಿದ್ರು. ಬೆಳಿಗ್ಗೆ ಅದು ಎಷ್ಟು ಪ್ರೋಸೆಸ್ ಇದೆ ಅಂದರೆ, ಬೆಳಿಗ್ಗೆ ಬೇಯಕ್ಕೆ ಹಾಕಿದ್ರೆ ಅದು ಎಣ್ಣೆ ಬರೋಕ್ಕೆ 3-4 ಗಂಟೆ ಬೇಕಿತ್ತು. ಯಾಕಂದರೆ ತುಂಬ ಬೇಯಿಸ್ತಾಯಿದ್ರು. ಒಂದೇ ಸಲ 2-3 ವರ್ಷಕ್ಕಾಗಷ್ಟು ಹರಳನ್ನ ಬೇಯಿಸ್ತಾಯಿದ್ರು. ನಮ್ಮನೇಲೆ ಬೆಳ್ಕೊಂಡು ನಾವು ಬೇಯಿಸ್ತಾಯಿದ್ವಿ. ಅದನ್ನು ಎಣ್ಣೆ ಲಾಸ್ಟಿಗೆ ಎಣ್ಣೆ ಬಂದಮೇಲೆ ಅದು ಏನೋ ಒಂಥರ ಖುಷಿ ಆಗೋದು. ನಾವು ಅಮ್ಮ ಮಾಡ್ತಿದ್ರಲ್ಲ, ನಾವೆಲ್ಲ ಕುತ್ಕೊಂಡು ನೋಡ್ತಾಯಿದ್ವಿ ಯಾವ ಥರ ಎಣ್ಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾವೇನು ಚಿಕ್ಕವರಿದ್ದು ಆವಾಗ, ನಾವು ಮದುವೆ ಆಗೋಕ್ಕಿಂತ ಮುಂಚೆ. ಆವಾಗ ಅಮ್ಮ ಎಣ್ಣೆ ಮಾಡಿಬಿಟ್ಟು ಅದು ಕೊನೆಗೆ ಎಣ್ಣೆ ಬಂದ ಮೇಲೆ ಬಿಸಿ ಎಣ್ಣೆನ ರೊಟ್ಟಿಗೆ ಹಾಕ್ಕೊಡೋರು ಅಮ್ಮ, ಇದನ್ನು ತಿನ್ನಿ ಅಂತ ಹೇಳ್ಬಿಟ್ಟು. ನಾವು ರೊಟ್ಟಿಗೆ ಹಾಕ್ಕೊಂಡು ತಿಂತಿದ್ವಿ. ನಮಗೆ ಗೊತ್ತಿರಲಿಲ್ಲ. ಇವಾಗೆಲ್ಲಾದರೂ ಅಯ್ಯೋ ಕೈ ಎಣ್ಣೆನ ಯಾರು ತಿಂತಾರೆ ಅಂತ ಅಂತಿದ್ವಿ. ಹಾಗೆ ನಾವು ಅದನ್ನು ಅವಾಗಿಂದನೂ ಅಷ್ಟೇ ತಲೆಗೆ ಕೈ ಎಣ್ಣೆನೇ ನಾವು ಬಳಸ್ತಿರೋದು. ನಮ್ಮ ಮನೇಲೇ ಬೇಯಿಸಿದ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಗೆ ಬಳಸ್ತೀವಿ. ಈಗ ಎಲ್ಲ ಏನು ಬಂದಿದೆ ಅಂದರೆ, ಮನೇಲಿ ಯಾರೂ ಬೇಯಿಸ್ತಾ ಇಲ್ಲ, ಗಾಣಗಳು ಬಂದಿದೆ. ಗಾಣಗಳು ಬಂದಿರೋದ್ರಿಂದ ಯಾರೂ ಅಷ್ಟೊಂದು ಟೈಮ್ ತೊಗೊಂಡು ಯಾರೂ ಬೇಯಿಸ್ತಾ ಇಲ್ಲ. ಎಲ್ಲ ಗಾಣಕ್ಕೆ ಕೊಟ್ಬಿಟ್ಟು ಗಾಣದಲ್ಲಿ ಎಣ್ಣೆ ಮಾಡಿಸ್ಕೊತವ್ರೆ. ಮತ್ತು ರೈತರುಗಳು ಮುಂಚೆ ಹೊಲದ ಸೈಡ್ಗಳಲ್ಲಿ ಇದನ್ನು ಬೆಳೀತಾಯಿದ್ರು. ಹೊಲದ ಸೈಡಲ್ಲಿ ಅಂಚಲ್ಲಿ ಇದನ್ನು ಒಂದೊಂದು ಸಾಲ ಹರಳು ಹಾಕೋತಾಯಿದ್ರು. ಮನೆಗೇ ಅವರು ಎಣ್ಣೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಬೆಳೆಸ್ತಿದ್ರು. ಈಗ ಕೆಲವರು ಬೆಳೆಸ್ತಾರೆ, ಇಲ್ಲ ಕೆಲವರು ಬೆಳೆಸ್ತಾನೆ ಇಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಮನೇಲಿ ಬೇಯಿಸ್ತಾ ಇಲ್ಲ ಎಣ್ಣೆನ. ಯಾಕಂದರೆ ಈಗ ಯಾರು ಅಷ್ಟೊಂದು ಪೇಷನ್ಸಲ್ಲಿ ಕಾಯಿಸೋಷ್ಟು ಬೇಯಿಸೋಷ್ಟು ಪೇಷನ್ಸ್ ಇಲ್ಲ. ಹಂಗಾಗಿ ಗಾಣದಲ್ಲಿ ಎಣ್ಣೆ ಮಾಡಿಕೊಂಡು ಅದನ್ನು ಬಳಸ್ತಾಯಿದ್ದೀವಿ. ನಮ್ಮಮ್ಮ ಇದನ್ನು ತುಂಬ ಆವಾಗ ಬೇಯಿಸಿನೇ ಮನೇಲೇ ಮಾಡ್ತಾಯಿದ್ರು. ಮತ್ತು ನಮ್ಮ ಅತ್ತೆ ಕೂಡ ಎಣ್ಣೆ ಬೇಯಿಸ್ತಾಯಿದ್ರು. ನಮ್ಮ ಅತ್ತೆನೂ ಎಣ್ಣೆ ಮನೇಲೇ ಬೇಯಿಸಿ ಕೊಡ್ತಾಯಿದ್ರು ನಮಗೆ. 2-3 ವರ್ಷಕ್ಕಾಗಷ್ಟು ಒಂದೇ ಸಲ ಬೇಯಿಸಿ ಒಂದು 10-15 ಸೇರು ಹರಳನ್ನ ತಗೊಂಡು ಮನೇಲೇ ಬೇಯಿಸಿ ನಮ್ಗೆ ಎಣ್ಣೆ ಕೊಡ್ತಾಯಿದ್ರು. ಈಗೇನು ಮಾಡ್ತವ್ರೆ ಅಂದರೆ, ಗಾಣದಲ್ಲಿ ಆಡಿಸ್ಕೊಬಂದ್ಬಿಟ್ಟು ಅದನ್ನು ಕಾಯಿಸ್ಬಿಟ್ಟು ನಾವು ಇಟ್ಕೊತಾಯಿದ್ದೀವಿ. ಗಾಣದಲ್ಲಿ ಎಣ್ಣೆನ ಮಾಡಿಸ್ಕೊಬಂದು ಅದನ್ನು 2-3 ವರ್ಷಕ್ಕಾಗಷ್ಟು ಇಟ್ಕೊಂಡು ಬಳಸ್ತಾಯಿದ್ದೀವಿ. ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ, ನಾನಾಗಲಿ ನನ್ನ ಮಕ್ಕಳಾಗಲಿ ತಲೆಗೆ ಅದನ್ನೇ ಹಚ್ತಿರೋದು. ನೀವು ಕೂಡ ಹರಳೆಣ್ಣೆನೇ ಬಳಸಿ. ಯಾಕಂದರೆ ಹರಳೆಣ್ಣೆ ಬಳಸೋದ್ರಿಂದ ಎಷ್ಟು ಲಾಭಗಳಿದೆ ಅಂದರೆ, ಕಣ್ಣಿಗೆ ತಂಪಾಗುತ್ತೆ, ನಮಗೇನಾದರೂ ಬಾಡಿಲಿ ಹೀಟ್ ಆಗಿದ್ದರೆ ಹೀಟು ಕಡಿಮೆ ಆಗುತ್ತೆ. ಮತ್ತು ಬಾಡಿನ ಹರಳೆಣ್ಣೆಯಿಂದ ಮಸಾಜ್ ಮಾಡಿದ್ರೆ ಬಾಡಿ ಗಟ್ಟಿಗಾಗುತ್ತೆ. ಮತ್ತು ಹುಟ್ಟಿದ ಮಕ್ಕಳಿಗೆಲ್ಲ ನಾವು ಹರಳೆಣ್ಣೆನೇ ಉಜ್ತಾಯಿದ್ದೋ. ಈಗ ಯಾರೂ ಹರಳೆಣ್ಣೆನ ಉಜ್ತಾ ಇಲ್ಲ. ಯಾಕೆಂದರೆ ಅಷ್ಟೊಂದು ಮಸಾಜ್ ಮಾಡಿಬಿಟ್ಟು ಯಾರೂ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇಲ್ಲ. ಈಗೆಲ್ಲ ಬೇಬಿ ಆಯಿಲ್ ಬಂದಿದೆ, ಜಾನ್ಸನ್ ಬೇಬಿ ಆಯಿಲು, ಆಲ್ಮಂಡ್ ಆಯಿಲು, ಈ ಎಣ್ಣೆನ ಬಳಸ್ತಾ ಇದ್ದಾರೆ. ಹುಟ್ಟಿದ ಎಳೆ ಮಕ್ಕಳಿಗೆಲ್ಲ ಹರಳೆಣ್ಣೆ ಉಜ್ಜಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳದ್ದು ಸ್ಕಿನ್ನು ಟೈಟ್ ಆಗ್ತಾಯಿತ್ತು. ಮತ್ತು ಆ ಮೂಳೆಗಳು ಗಟ್ಟಿ ಆಗ್ತಾಯಿತ್ತು. ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡೋರು. 1 hour 2 hour ಉಜ್ಜಿಸಿ ಮಲಗಿಸಿ ಆಮೇಲೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಒಳ್ಳೆ ನಿದ್ರೆ ಬರ್ತಾಯಿತ್ತು. ಈಗಿನ ತಾಯಂದಿರು ಮಕ್ಳಿಗೆ ಹಚ್ಚೋದಿರಲಿ, ಅವರು ಕೂಡ ಈ ಎಣ್ಣೆನ ಬಳಸ್ತಾ ಇಲ್ಲ. ಯಾಕಂದರೆ ಅಷ್ಟೊಂದು ಲೇಟ್ ಆಗುತ್ತೆ ಉಜ್ಜೋದು, ಸ್ನಾನ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ದಾರೆ. ಈ ಎಣ್ಣೆನ ಬಳಸಿ ನೋಡಿ, ತುಂಬ ಕಣ್ಣಿಗೆ ತಂಪಾಗಲಿ ಎಲ್ಲ ಇದಾಗುತ್ತೆ. ಮತ್ತು ಈಗಿನ ಜಾಸ್ತಿ ಜನರು ಮೊಬೈಲ್ ಬಳಸ್ತಿರೋದ್ರಿಂದ ಕಣ್ಣು ಉರಿ ಬರ್ತಾ ಇರೋದ್ರಿಂದ ಕೈ ಎಣ್ಣೆನ ರಾತ್ರಿ ಹೊತ್ತು ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ, ನೆತ್ತಿಗೆ ಉಜ್ಜಿಬಿಟ್ಟು ಸ್ನಾನ ಮಾಡೋದ್ರಿಂದ ಕಣ್ಣು ಉರಿಗೆ ಕಡಿಮೆ ಆಗಿ ಕಣ್ಣು ತಂಪಾಗುತ್ತೆ. ಮತ್ತು ತಲೆನೋವು ಬರೋದಿಲ್ಲ. ನಾವು ಇವಾಗಲೂ ಅಷ್ಟೇ ಯುಗಾದಿ ಹಬ್ಬದಲ್ಲಿ ಗಂಡು ಮಕ್ಕಳಿಗೆಲ್ಲ ಎಣ್ಣೆ ಉಜ್ಜಿ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡಿಸ್ತಿದ್ರು. ಈಗಲೂ ಎಲ್ಲ ಸುಮಾರು ಕಡೆ ಪದ್ಧತಿ ಇದೆ ಎಣ್ಣೆ ಸ್ನಾನ ಮಾಡೋದು. ದೀಪಾವಳಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಈಗ ನಮ್ಮ ಮನೆಯವರು ಕೂಡ ಯುಗಾದಿ ಹಬ್ಬದಲ್ಲಿ
ಹೋಗಿ ಇದು ಶ್ರೀರಂಗಪಟ್ಟಣದಲ್ಲಿ ಹೋಗಿ ಎಣ್ಣೆ ಉಜ್ಜಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಅದರಿಂದ ಬಾಡಿ ಸ್ಟ್ರೆಂತ್ ಆಗುತ್ತೆ, ನಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತು ಆ ಸ್ಕಿನ್ನಲ್ಲಿ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದು ಬರೋದಿಲ್ಲ. ಹಾಗಾಗಿ ನೀವು ಬಳಸಿ ನೋಡಿ. ಮತ್ತು ಈ ಹರಳೆಣ್ಣೆ ಬಳಸೋದ್ರಿಂದ ನಮ್ಮ ರೈತರು ಇದನ್ನು ಬೆಳೆಸೋಕ್ಕೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ರೈತರಿಗೆ ಸಪೋರ್ಟ್ ಮಾಡೋಣ. ಹರಳನ್ನ ತೊಗೊಂಡು ನೀವು ಎಣ್ಣೆ ಮಾಡಿಸ್ಕೊಂಡು ಹರಳೆಣ್ಣೆನೇ ಬಳಸಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.